ಹಲೋ ಫ್ರೆಂಡ್ಸ್, ನಮಸ್ತೆ ಮತ್ತು ಸ್ವಾಗತ ಕತೆ ಒಳಗೊಂದು ಬದುಕು ಚಾನಲ್ಗೆ. ಫ್ರೆಂಡ್ಸ್, ಇವತ್ತೊಂದು ಡಿಫ್ರೆಂಟ್ ವಿಡಿಯೋ. ಅಂದರೆ ಬೆಳಗಿಂದ ಸಾಯಂಕಾಲವರೆಗೆ ಏನೆಲ್ಲ ಮಾಡ್ತೇನೆ ಅಂತೇಳಿ. ಏನಿಲ್ಲ, ಇವತ್ತು ಕ್ಲಾಸ್ ಇಲ್ಲ, ಕಾಲೇಜ್ ಇಲ್ಲ. ಆ್ಯಸ್ ಯೂಶಲ್ ಎಲ್ಲರೂ ಮಾಡುವಾಗೇ ನಾನು ಸಹ ಮಾಡೋದು. ಬೆಳಿಗ್ಗೆ ಇವತ್ತು ಬಾದಾಮ್ ಒಂದು 4 ತಿಂದಾಯಿತು ನೀರಲ್ಲಿ ಹಾಕಿ. ಈಗ ದೋಸೆ ರೆಡಿ ಮಾಡ್ತಾ ಇದ್ದೇನೆ, ರವಾ ದೋಸೆ. ಬನ್ನಿ ವಿಡಿಯೋ ನೋಡುವ ಏನೆಲ್ಲ ಆಗ್ತದೆ ಅಂತೇಳಿ ನಾನು ನಿಮಗೆ ತೋರಿಸ್ತೇನೆ. ಫ್ರೆಂಡ್ಸ್, ಬಾದಾಮ್ ನೋಡಿ ನೀರಲ್ಲಿ ಹಾಕಿಟ್ಟಿದ್ದೇನೆ. ನಾನು ಸ್ವಲ್ಪ ಜಾಸ್ತಿ ಹಾಕಿಟ್ಟಿದ್ದೇನೆ, ಬೇರೆಯವರು ಕೂಡ ಆಗ ತಿಂತಾರೆ ಅಂತ ಮನೆಯಲ್ಲಿ. ನೀರಲ್ಲಿ ಹಾಕಿಟ್ರೆ ತುಂಬ ಒಳ್ಳೆಯದು. ಆನಂತರ ನಾನು ರವಾ ದೋಸೆ ಮಾಡ್ತಾ ಇದ್ದೇನೆ ನೋಡಿ, ತುಂಬ ಒಳ್ಳೆಯದಾಗ್ತದೆ ಮನೆಯಲ್ಲಿ. ಹೋಟೆಲ್ ಸ್ಟೈಲ್ ರವಾ ದೋಸೆ. ಹೋಟೆಲಲ್ಲಿ ಹೇಗೆ ಟೇಸ್ಟ್ ಆಗಿರ್ತದೆ ಹಾಗೇ ಆಗ್ತದೆ, ನೀವು ಟ್ರೈ ಮಾಡಿ. ನಾನು ರೆಸಿಪಿಯೇ ಹೇಳೋದು ಹೇಗೆ ಟ್ರೈ ಮಾಡೋದಲ್ವಾ. ನಾನೊಂದು ನೆಕ್ಸ್ಟ್ ಟೈಮ್ಗೆ ಬೇಕಿದ್ದರೆ ಹೇಳಿ ಫ್ರೆಂಡ್ಸ್, ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಹಾಕ್ತೇನೆ. ನಾನು ಈ ಥರ ಫಸ್ಟ್ ಟೈಮ್ ವೀಡಿಯೋ ಮಾಡೋದು ನಾನು ನಮ್ಮ ಚಾನಲಲ್ಲಿ. ತುಂಬ ಮಂದಿ ಕೇಳಿದರು ನನ್ನ ಹತ್ರ ಆ ಥರ ಮಾಡಿ ಅಂತ. ಸೊ ಒಂದು ಕೈಯಲ್ಲಿ ಮೊಬೈಲ್, ಮತ್ತೊಂದು ಕೈಯಲ್ಲಿ ಅದನ್ನು ಎಬ್ಬಿಸಲಿಕ್ಕೆ ಟ್ರೈ ಮಾಡ್ತಾ ಇದ್ದೇನೆ ನೋಡಿ. ತುಂಬ ಒಳ್ಳೆಯದಾಗ್ತದೆ ಮಾತ್ರ, ಒಳ್ಳೆ ಕ್ರಿಸ್ಪಿಯಾಗಿ ಈ ಥರ ಬರ್ತದೆ ನೋಡಿ. ಸ್ವಲ್ಪ ಕಟ್ಟಾಯಿತು, ನಂತರ ಸ್ವಲ್ಪ ಅಲ್ಲಲ್ಲಿ ಚೆಲ್ಲಿದೆ ಆಯಿತಾ, ಮೈಂಡ್ ಮಾಡಬೇಡಿ, ಸ್ವಲ್ಪ ನ್ಯಾಚುರಲ್ ಆಗಿರಲಿ ಅಂತೇಳಿ ವಿಡಿಯೋ ಆ ಥರ ಮಾಡಿದೆ ನಾನು. ಸೊ ರವಾ ದೋಸೆ ಈಗ ತಿನ್ನೋದು. ಒಂದು ಕಡೆಯಲ್ಲಿ ಹಾಲು ಬಿಸಿ ಆಗ್ತಾ ಉಂಟು, ಇನ್ನೊಂದು ಕಡೆಯಲ್ಲಿ ರವಾ ದೋಸೆ ರೆಡಿ ಆಗ್ತಾ ಉಂಟು ಒಂದೊಂದೇ ಆಗಿ. ಈಗ ನೆಕ್ಸ್ಟ್ ಮಧ್ಯಾಹ್ನದ ಪ್ರಿಪ್ರೇಷನ್ ಎಲ್ಲ ಆಗಬೇಕು, ಲಂಚ್. ಮಧ್ಯಾಹ್ನ ನೋಡಿ ಸಾಂಬಾರ್. ಇದು ಈ ಬೀನ್ಸ್ ಇದೆ ಅಲ್ವಾ, ಈ ಬೀನ್ಸ್ ಮತ್ತು ಈ ಪೊಟ್ಯಾಟೊ ಸ್ವಲ್ಪ ಸ್ಪೆಷಲ್. ಯಾಕಂತೇಳಿದರೆ ಇದು ಸಾಲು ಮರದ ತಿಮ್ಮಕ್ಕರವರ ತೋಟದಲ್ಲಿ ಬೆಳೆದದ್ದು. ಅವರು ಲಾಸ್ಟ್ ಟೈಮ್ ನಾನು ಅಲ್ಲಿ ಹೋದಾಗ ನನಗೆ ಕೊಟ್ಟದ್ದು. ಸೊ ಅದೆಲ್ಲ ವೀಡಿಯೋ ನೆಕ್ಸ್ಟ್ ಇನ್ನು ಬರ್ತದೆ, ಸ್ಪೆಷಲ್ ವೀಡಿಯೋಸ್ ಅಜ್ಜಿ ಮನೆಯೆಲ್ಲ. ಸೊ ಈಗ ಸಾಂಬಾರು ಇಲ್ಲಿ ನೋಡಿ, ಬೇಳೆ ಬೇಯ್ದಿದೆ ನೋಡುವ. ನಂತರ ಇದು ಬೆಂಡೆ, ಬದನೆ, ನುಗ್ಗೆ, ಇದಿಲ್ಲದೆ ಸಾಂಬಾರು ಆಗೋದಿಲ್ಲ ಅಲ್ವಾ. ನಾನು ಬೆಂಡೆಕಾಯನ್ನು ಇಲ್ಲಿ ಎಣ್ಣೆಯಲ್ಲಿ ಇರಿತಾ ಇದ್ದೇನೆ ಫ್ರೆಂಡ್ಸ್. ಯಾಕಂತ ಹೇಳಿದರೆ ಅದಾಗ ಒಡೆಯುವುದಿಲ್ಲ ಸಾಂಬಾರಿಗೆ ಹಾಕಿದಾಗ. ಎಣ್ಣೆಯಲ್ಲಿ ತುಂಬ ಮಂದಿ ಗೊತ್ತಿರ್ಬೋದು, ಇಲ್ಲದಿದ್ದರೆ ಆ ಬೆಂಡೆಕಾಯಿ ಲೋಳೆ ಟೈಪ್ ಅಲ್ವಾ, ಅದು ಒಡಿತದೆ ಬೆಂಡೆಕಾಯಿ. ಈ ಥರ ಎಣ್ಣೆಯಲ್ಲಿ ಸ್ವಲ್ಪ ಫ್ರೈ ಮಾಡಿ ನೀವು ಸಾಂಬಾರಿಗೆ ಹಾಕಿದರೆ ಅದು ಒಡಿಯಲ್ಲ. ಈಗ ನಾನು ನೋಡಿ, ಮೀನು ಮಂಗಳೂರಲ್ಲಿ ಎಲ್ಲರಿಗೂ ಇಷ್ಟ ಅಲ್ವಾ, ಮೀನಿಲ್ಲದೆ ನಮಗೆ ಆಗೋದಿಲ್ಲ. ಆದರೆ ಆ ಒಂದು ದಿವಸ ನಾನು ಮಾತ್ರ ಮೀನು ತಿನ್ನೋದಿಲ್ಲ, ಒಂದಲ್ಲ 2 ದಿನ, ಮಂಗಳವಾರ ಮತ್ತು ಶುಕ್ರವಾರ ನಾನು ಪ್ಯೂರ್ ವೆಜ್. ಬಟ್ ಮೀನು ಕ್ಲೀನ್ ಎಲ್ಲ ಮಾಡೋದ್ರಲ್ಲಿ ಏನು ತಪ್ಪಿಲ್ಲ ಅಲ್ವಾ, ಬೇರೆಯವರು ತಿಂತಾರೆ ಮನೆಯಲ್ಲಿ, ಎಲ್ಲರೂ ತಿಂತಾರೆ. ಅದರಿಂದ ಮೀನು ಕ್ಲೀನ್ ಮಾಡಿ ಅದಕ್ಕೆ ಮಸಾಲೆ ಎಲ್ಲ ಹಾಕಿಡಬೇಕು ಈಗ ಫ್ರೈ ಮಾಡಲಿಕ್ಕೆ. ಇಲ್ಲಿ ಸ್ವಲ್ಪ ನಾನು ಬದನೆ, ನುಗ್ಗೆ ಎಲ್ಲ ಒಟ್ಟಿಗೆ ಹಾಕಿ ಬೇಯಿಸ್ತಾ ಇದ್ದೇನೆ, ಸ್ವಲ್ಪ ಹುಳಿ ಎಲ್ಲ ಹಾಕಿ. ನಾನು ಡೀಟೇಲಾಗಿ ರೆಸಿಪಿ ಕೊಡಲಿಲ್ಲ. ಸೊ ನನ್ನ ಅಡುಗೆ ಕೂಡ ಆಯಿತು ನೋಡಿ. ಮಧ್ಯಾಹ್ನದ್ದು ಸಾಂಬಾರು, ಎಲ್ಲ ಬಗೆ ತರಕಾರಿ ಹಾಕಿ ಸಾಂಬಾರು ಮಾಡಿದೆ. ವೆಜಿಟೇಬಲ್ಸ್ ತುಂಬ ಹಾಕಿದ್ದೇನೆ, ಕ್ಯಾರೆಟ್ ಅದೆಲ್ಲ ಸ್ವಲ್ಪ ಒಳ್ಳೆಯದು, ಊಟ ಮಾಡುವಾಗ ಅದೇ ಸಿಗ್ತದೆ ವೆಜಿಟೇಬಲ್ಸೇ. ಆನಂತರ ಪುಳಿ ಮುಂಚಿ, ನಮ್ಮ ತುಳುನಾಡಲ್ಲಿ ಹಿಂದಿನ ದಿವಸ ಮೀನು ಹುಳಿ ಮೆಣಸು ಹಾಕಿದರೆ ಮರು ದಿವಸ ತುಂಬ ಟೇಸ್ಟ್ ಆಗ್ತದೆ. ಇದೊಂಥರ ತೊಂಡೆಕಾಯಿ ಗುದ್ದಿ ನಾನು ಮಾಡಿರುವಂಥದ್ದು, ತೊಂಡೆಕಾಯಿ ಪಲ್ಯ, ತುಂಬ ಟೇಸ್ಟ್ ಆಗ್ತದೆ. ನಾನು ನೆಕ್ಸ್ಟ್ ಟೈಮ್ ನಿಮಗೆ ನಾನು ಹೇಳ್ತೇನೆ, ನಿಮಗೆ ಬೇಕಿದ್ದರೆ ಮಾತ್ರ. ಯಾಕಂದರೆ ಇದೆಲ್ಲ ಎಲ್ಲರಿಗೂ ಗೊತ್ತಿರ್ತದೆ ಸಾಮಾನ್ಯವಾಗಿ. ಉಪ್ಪಿನಕಾಯಿ ಮನೆಯಲ್ಲೇ ಹಾಕಿದ್ದದು, ಮತ್ತು ಮೊಸರು ಒಳ್ಳೆಯದು ತುಂಬ ದೇಹಕ್ಕೆ. ಮಧ್ಯಾಹ್ನ ಊಟದ ಜೊತೆ ನೀವು ಮೊಸರು ಸೇರಿಸಿದರೆ ತಂಪಾಗ್ತದೆ. ಯಾಕಂತ ಹೇಳಿದರೆ ಇಲ್ಲಿ ಬಿಸಿಲು ತುಂಬ ಜಾಸ್ತಿ ಇದೆ ಅಲ್ವಾ, ಆದ ಕಾರಣ. ಆದರೆ ರಾತ್ರಿ ಮೊಸರನ್ನು ತಿನ್ನಬಾರ್ದಂತ ಹೇಳ್ತಾರೆ, ಕಣ್ಣಿಗೆ ಒಳ್ಳೆಯದಲ್ಲ ಅಂತ ಹೇಳ್ತಾರೆ. ಸೊ ಕುಡಿಲಿಕ್ಕೆ ನೀರಿಟ್ಟಿದ್ದೇನೆ ಅಲ್ಲಿ, ಬಿಸಿ ನೀರು. ಇದು ಮೀನು ಮಸಾಲೆ ಎಲ್ಲ ಹಾಕಿ ರೆಡಿ ಮಾಡಿ ಟಿಫಿನಲ್ಲಿ ಇಟ್ಟಿದ್ದೇನೆ. ಇನ್ನು ಇದು ಸ್ವಲ್ಪ ಫ್ರೈ ಆದಮೇಲೆ ಫ್ರೀಝರಲ್ಲಿ ಇಡೋದು, ಯಾಕಂತ ಹೇಳಿದರೆ ನಾಳೆಗೆ ಸಹ ಅದು ಯೂಸ್ ಆಗ್ತದೆ. ಸೊ ಆದ ಕಾರಣ. ಮತ್ತು ನೆಲ ಒರೆಸಲಿಕ್ಕೆ ಪ್ರಾರಂಭಿಸಿದೆ, ಊಟ ಎಲ್ಲ ಆದಮೇಲೆ ಸ್ವಲ್ಪ ಕರಗಲಿಕ್ಕೆ. ಎಲ್ಲರೂ ಮಾಡೋದೇ ಅಲ್ವಾ, ನಮ್ಮ ಮನೆ ಕೆಲಸ ಮುಜುಗರ ಇರಬಾರ್ದು ಮಾಡಲಿಕ್ಕೆ. ಆನಂತರ ಬಟ್ಟೆಯನ್ನು ವಾಶಿಗೆ ಹಾಕಬೇಕು ನೋಡಿ, ವಾಶ್ ಆಗ್ತಾ ಉಂಟು. ಅದು ವಾಶ್ ಆಗಲಿಕ್ಕೆ 15 ಮಿನಿಟ್ಸಲ್ಲಿ ಅದು ಒಗ್ದಾಗ್ತದೆ ಅದು. ಸೊ 15 ಮಿನಿಟ್ಸಲ್ಲಿ ನನಗೆ ಸ್ವಲ್ಪ ಕೆಲಸ ಇದೆ ಬೇರೆ. ನಾನೊಂದು ಮನಿ ಪ್ಲಾಂಟ್ ಗಿಡ ನೆಟ್ಟದ್ದು, ಆ್ಯಕ್ಚುಲಿ ನನಗೆ ಕೊಟ್ಟದ್ದು. ಪಾಟಲ್ಲಿ ಇತ್ತು, ಈ ಪಾಟಲ್ಲಿ ಗೊಬ್ಬರ ಎಲ್ಲ ಹಾಕಿದ್ದು ನಾನು. ಆದರೆ ಅದು ಮೇಲೇ ಬರ್ತಾ ಇಲ್ಲ ಗಿಡ. ಅದಕ್ಕೆ ನನ್ನ ಫ್ರೆಂಡ್ ಹೇಳಿದ್ಲು, ಅದು ನೀರಲ್ಲಿಟ್ಟು ನೋಡಲಿಕ್ಕೆ ಹೇಳಿದ್ಲು. ಅದಕ್ಕೆ ಈಗ ಅದನ್ನು ಶಿಫ್ಟ್ ಮಾಡಿ ಚೆಂದ ಮಾಡಿ ಒಂದು ಗ್ಲಾಸ್ ಬಾಟ್ಲಲ್ಲಿ ಹಾಕಿ ನೀರಲ್ಲಿ ಇಟ್ಟಿದ್ದೇನೆ ನೋಡಿ. ಏನಾಗ್ತದೆ ಗೊತ್ತಿಲ್ಲ, ಇನ್ನು ಚೆಂದ ಬರ್ತದ ಗೊತ್ತಿಲ್ಲ. ನಿಮ್ಗೆ ಏನಾದರೂ ಟಿಪ್ಸ್ ಗೊತ್ತಿದ್ದರೆ ನನಗೆ ಕಮೆಂಟ್ಸಲ್ಲಿ ಹೇಳಿ, ಅಂದರೆ ಅದಕ್ಕೆ ಹೇಗೆ ಇದು ಮಾಡೋದು ಅಂತೇಳಿ.
ಸಾಧಾರಣ ಈಗ ನೀರಲ್ಲಿ ಹಾಕಿ ಸ್ವಲ್ಪ ಹಾಲು ಮಿಕ್ಸ್ ಮಾಡಿ ಹಾಕಿದ್ದೇನೆ, ಒಳ್ಳೆದಂತ ಹೇಳ್ತಾರೆ. ಆನಂತರ ಹೊರಗಡೆ ಸ್ವಲ್ಪ ನನ್ನ ಗಿಡ ಇದೆ, ಅದನ್ನೆಲ್ಲ ನೋಡಿ ಬರಲಿಕ್ಕೆ ಒಂದು ರೌಂಡ್ ಬಂದೆ. ನೋಡಿ ಇದರಲ್ಲಿ ನಾನು ಎಲೆ ಅಡಿಕೆ ಗಿಡ ನೆಟ್ಟದ್ದು, ಮತ್ತು ನಾವು ಮಾರ್ಕೆಟಿಂದ ತಂದ ಪುದೀನ ಇತ್ತು, ಅದರ ದಂಟನ್ನು ಸುಮ್ಮನೆ ಅಲ್ಲಿ ಇಟ್ಟದ್ದು ಮಣ್ಣಲ್ಲಿ. ಅದು ಪುದೀನ ಬಂದಿದೆ ನೋಡಿ, ಜೀವ ಬಂದಿದೆ, ಯಾಕಂದರೆ ಮಣ್ಣು ಒಳ್ಳೆದುಂಟು, ಅದು ನರ್ಸರಿಯಿಂದ ತಂದದ್ದು ಪುದೀನ. ಇನ್ನು ನೆಲದಲ್ಲಿ ನೆಟ್ಟರೆ ತುಂಬ ಆಗ್ತದೆ ಅನ್ನೋದು, ತುಂಬ ಪರಿಮಳ ಬರ್ತದೆ. ಮನೆಯಲ್ಲಿಯೇ ಬಂದಂಥ ಪುದೀನ ಅಲ್ಲ, ತುಂಬ ಖುಷಿ ಆಗ್ತದೆ ಮನೆಯಲ್ಲೇ ಆದದನ್ನು ಯೂಸ್ ಮಾಡಲಿಕ್ಕೆ. ಒಂದು ಬ್ಯಾಚ್ ನಾನು ತೆಗೆದಿದ್ದೇನೆ ಲಾಸ್ಟ್ ಟೈಮ್, ಅಷ್ಟರಲ್ಲಿ ಅಷ್ಟು ಚಿಕ್ಕ ಪಾಟಲ್ಲಿ ತುಂಬ ಪುದೀನ ಬಂತು. ಇದು ಎಲೆ ಅಡಿಕೆ ಗಿಡ ನಾನು ನೆಟ್ಟದ್ದು ನೋಡಿ, ಅದಕ್ಕೊಂದು ಹಗ್ಗ ಕೂಡ ಮಾಡಿಟ್ಟಿದ್ದೇನೆ ಎಲೆ ಅಡಿಕೆ ಹೋಗಲಿಕ್ಕೆ. ತುಂಬ ಒಳ್ಳೆಯದು. ಶುಕ್ರವಾರ ನಾನು ದೇವರಿಗೆ ಇಡ್ತೇನೆ ಎಲೆ ಅಡಿಕೆ. ಅದು ಇಲ್ಲಿಯೇ ಇದ್ದರೆ ಒಳ್ಳೆಯದಲ್ವ, ಅಡಿಕೆ ಇಲ್ಲ, ಖಾಲಿ ಎಲೆ ಅಡಿಕೆ ಅಂತ ಹೇಳಿದಲ್ವಾ, ವೀಳ್ಯದೆಲೆ. ಆನಂತರ ಇದು ದೇವರ ಶೆಲ್ಫ್ ಎಲ್ಲ ಕ್ಲೀನ್ ಮಾಡಿದೆ, ಸ್ನಾನ ಮಾಡಿ. ಶುಕ್ರವಾರ ಈಗ ಪೂಜೆ ಮಾಡಲಿಕ್ಕಿದೆ, ಆದ್ದರಿಂದ ಈಗ ಪೂಜೆ ಪ್ರಾರಂಭಿಸಿದೆ ನಾನು ಸ್ವಲ್ಪ ಬೇಗನೆ, ಯಾಕಂತೇಳಿದರೆ ನನಗೆ ಹೋಗಬೇಕು, ದೇವಸ್ಥಾನಕ್ಕೆ ಹೋಗಲಿಕ್ಕಿದೆ. ಎಲ್ಲರಿಗೆ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೇನೆ. ದೀಪ ಅಂತ ಹೇಳಿದ್ರೇ ಒಂಥರ ಒಂದು ಧನಾತ್ಮಕ ಯೋಚನೆಯನ್ನು ಕೊಡ್ತದೆ ಅಲ್ವಾ ಫ್ರೆಂಡ್ಸ್. ದೀಪಾವಳಿ ದಿವಸ ಆಗಿರ್ಬೋದು, ಯಾವಾಗಲೂ ನೀವು ದೀಪವನ್ನು ಹೊತ್ತಿಸಿದ ಮೇಲೆ ಸ್ವಲ್ಪ ಹೊತ್ತು ಆ ದೀಪವನ್ನೇ ನೋಡಿ ನಿಮಗೊಂಥರ ಪಾಸಿಟಿವ್ ಫೀಲ್ ಬರ್ತದೆ ನಿಮಗೆ. ಗಣಪತಿಗೆ ನಾನು ನೈವೇದ್ಯ ಡೈಲಿ ಇಡ್ತೇನೆ ಫ್ರೆಂಡ್ಸ್. ಇವತ್ತು ಚಿಪ್ಪಡಿಟ್ಟಿದ್ದೇನೆ ನಾನು, ಮಸ್ಕ್ ಮೆಲನ್ ಅಂತ ಹೇಳ್ತೇವಲ್ಲ, ತುಂಬ ಒಳ್ಳೆಯದದು, ಅದನ್ನು ಇಟ್ಟಿದ್ದೇನೆ. ಆನಂತರ ಲಕ್ಷ್ಮಿಗೆ ಸ್ವಲ್ಪ ಹಾಲಿನ ನೈವೇದ್ಯ, ಅದು ಶುಕ್ರವಾರ ನಾನು ಮಾಡ್ತೇನೆ. ನಾನು ಆಗಲೇ ಹೇಳಿದಲ್ವ, ಸ್ವಲ್ಪ ಎಲೆ ಅಡಿಕೆ ಸಹ ನಾನು ಇಡ್ತೇನೆ. ಸೊ ದೇವರಲ್ಲಿ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೇನೆ, ಏನೋ ಒಂದು ಪಾಸಿಟಿವಲ್ಲಿ ನಾವು ಜೀವನವನ್ನು ಮಾಡಬೇಕು. ಯಾವುದೇ ಆಪತ್ತು ನಮ್ಮ ಕಡೆ ಬರಲ್ಲ, ದೇವರು ನಮ್ಮ ಜೊತೆ ಇದ್ದಾರೆ ಅಂತೇಳಿಯೇ ನಾವಿದ್ದರೆ ಆಲ್ಮೋಸ್ಟ್ ನೆಗೆಟಿವಿಟಿ ನಮ್ಮನ್ನು ಬಿಟ್ಟು ಹೋಗ್ತದೆ. ಸೊ ಈ ಥರ ಮನೆ ಮುಂದೆ ಎಲ್ಲ ಸ್ವಲ್ಪ ರಂಗೋಲಿ ಎಲ್ಲ ಹಾಕಿ ಸ್ವಲ್ಪ ದೀಪಗಳೆಲ್ಲ ಇಟ್ಟರೆ ತುಂಬ ಒಳ್ಳೆಯದು. ನಂತರ ನಾನು ದೇವಸ್ಥಾನಕ್ಕೆ ಹೋದೆ ಫ್ರೆಂಡ್ಸ್, ಅಲ್ಲಿಗೆ ದಿನ ಮುಗಿಯಿತು. ಸೊ ಥ್ಯಾಂಕ್ ಯು ಸೋ ಮಚ್. ನಮ್ಮ ಚಾನಲ್ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಬಾಯ್ ಟೇಕ್ ಕೇರ್ ಫ್ರೆಂಡ್ಸ್.